ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ರಾಜ್ಯದಲ್ಲಿ ಈ ಬಾರಿ ಮಳೆಯ ಅವಾಂತರಗಳು ಜನರ ಜೀವನವನ್ನೇ ಅಸ್ತವ್ಯಸ್ತ ಮಾಡಿದ್ದು, ಈ ಬಾರಿ ಅದೆಷ್ಟೋ ಜನರ ಜೀವನ ವರುಣನ ಆರ್ಭಟಕ್ಕೆ ಬಲಿಯಾಗಿವೆ. ಇನ್ನೊಂದು ಕಡೆ ಖುಷಿಯ ವಿಚಾರ ಅಂದ್ರೆ ಸದ್ಯ ಈ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಎಲ್ಲಾ ಡ್ಯಾಂಗಳು ತುಂಬಿ ಈಗಾಗಲೇ ಬೇಸಿಗೆಯಲ್ಲಿ ಜನರಿಗೆ ಆಗುವ ತೊಂದರೆಗಳನ್ನ ವರುಣದೇವ ನೀಗಿಸಿದ್ದಾನೆ. ಆದರೆ ಈಗ ಈ ಡ್ಯಾಂಗಳು ತುಂಬಿ ತುಳುಕುತ್ತಿದ್ದು ಇದೀಗ ಮತ್ತೆ ರೈತರ ಸಂತೋಷಕ್ಕೆ ಕೊಳ್ಳೆ ಹಿಡುತ್ತಿದೆ. ಆದರೆ ಈ ಸಮಸ್ಯೆಗೆ ಈ ಬಾರಿ ವರುಣದೇವನ ತಪ್ಪೇನೂ ಇಲ್ಲ. ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳಿಂದ ಇದೀಗ ರೈತರ ಬಾಳು ಹದಗೆಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರೆ ಅದೇನು ಪರಿಸ್ಥಿತಿ ಅಂತೀರಾ? ಈ ವರದಿಯನ್ನ ನೋಡಿ. ಹೌದು, ಸದ್ಯ ಮಧ್ಯ ಕರ್ನಾಟಕದ ರಾಜ್ಯದ ಜೀವ ನದಿ ಆಗಿರುವ ತುಂಗಭದ್ರಾ ನದಿಯು ಮಲೆನಾಡಿನಲ್ಲಿ ಜನ್ಮವೆತ್ತಿದ್ರೂ ಕೂಡ ತುಂಗಭದ್ರೆ ದೃಷ್ಟಿ ಎಲ್ಲ ಕಲ್ಯಾಣದ ಜನರ ಬದುಕು ಹಸನಾಗಿಸುವ ಹೆಬ್ಬಯಕೆ. ತಳಕು ಬಳಕಿನೊಂದಿಗೆ ಹರಿದು ಬರುವ ಈ ಜೀವ ನದಿಗೆ ಟಿಬಿ ಡ್ಯಾಂ ಸ್ವಲ್ಪ ವಿಶ್ರಾಂತಿ ತಾಣ. ಇಲ್ಲಿ ದೇವನದಿಯಾಗಿ ನೆಲೆ ನಿಲ್ಲುವ ಈ ಭಾಗೀರಥಿ ಕಲ್ಯಾಣ ಕರ್ನಾಟಕದ ದಾಹ ನೀಗಿಸುವ ಪುಣ್ಯವತಿ. ಆದರೆ ಅಧಿಕಾರಿಗಳ ಎಡವಟ್ಟು ರೈತರ ಮಂದಹಾಸವನ್ನೇ ಕಿತ್ತುಕೊಂಡಿದೆ. ಹೌದು, ಇದೀಗ ಇಲ್ಲಿನ ರೈತರು ಭದ್ರೆಯ ಕೋಪಕ್ಕೆ ಆಘಾತವನ್ನ ಅನುಭವಿಸುವಂತಾಗಿದೆ. ಉತ್ತರ ಕರ್ನಾಟಕದ ಜೀವ ನಾಡಿಗೆ ಹೊಡೆದ ಜಲಘಾತ ಇದಾಗಿದೆ. ತುಂಗಭದ್ರಾ ಡ್ಯಾಂನ 19ನೇ ಚೈನ್ ಲಿಂಕ್ ಗೇಟ್ನಿಂದ ಉತ್ತರಕ್ಕೆ ಮತ್ತೆ ಬಿಕ್ಕುವ ಭೀತಿ ಎದುರಾಗಿದೆ. ಡ್ಯಾಂನ ಒಂದೇ ಒಂದು ಗೇಟಿನಿಂದ ಪೂರ್ತಿ ಜಲಾಶಯದ ಮುಕ್ಕಾಲು ಭಾಗ ಖಾಲಿಯಾಗುವ ಆತಂಕವಿದ್ದು, ಈ ಬಾರಿಯೂ ಒಂದೇ ಬೇಸಿಗೆ ಸೀಮಿತ ಆಗ್ಬೇಕಾ ಅನ್ನೋ ನೋವು ರೈತ ಸಮುದಾಯಕ್ಕೆ ಕಾಡ್ತಿದೆ. 105 ಟಿಎಂಸಿ ಸಾಮರ್ಥ್ಯ ಹೊಂದಿರುವ ತುಂಗಭದ್ರಾ ಡ್ಯಾಂನಿಂದ 60 ಟಿಎಂಸಿ ನೀರು ಖಾಲಿ ಮಾಡಿದ್ರಷ್ಟೇ ರಿಪೇರಿ ಆಗುವುದು. ಎಲ್ಲಾ 33 ಗೇಟ್ ಮೂಲಕ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಹರಿಬಿಡಲಾಗ್ತಿದೆ. ಮಧ್ಯರಾತ್ರಿಯವರೆಗೆ ಸುಮಾರು 9 ಟಿಎಂಸಿ ನೀರು ಹರಿದು ಹೋಗಿದೆ. 60 ಟಿಎಂಸಿ ನೀರು ಖಾಲಿ ಮಾಡಲು ಕಷ್ಟ 5 ದಿನವಾದರೂ ಅಗತ್ಯವಿದೆ. 21 ಅಡಿಯಷ್ಟು ನೀರು ಕಡಿಮೆ ಆದ್ರಷ್ಟೇ ಗೇಟ್ ದುರಸ್ತಿ ಸಾಧ್ಯ ಅಂತ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಆದ್ರೆ ಡ್ಯಾಂನ ನೀರು ಪೋಲಾಗುವುದನ್ನು ತಡೆಗಟ್ಟಲು ಕಾರಟಗಿ ತಾಲೂಕಿನ ನವಲಿ ಬಳಿ ಯೋಜಿತ ಸಮಾನಾಂತರ ಜಲಾಶಯ ನೆನಪಾಗಿದೆ. 140 ಟಿಎಂಸಿ ಇದ್ದ ತುಂಗಭದ್ರಾ ಜಲಾಶಯದಲ್ಲಿ ಭರ್ತಿ 32 ಟಿಎಂಸಿ ಹೂಳೆ ತುಂಬಿದೆ. ಇದೀಗ ಇದರ ಸಾಮರ್ಥ್ಯ 105 ಟಿಎಂಸಿಗೆ ಕುಸಿದಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ. ಡ್ಯಾಂ ಸುತ್ತಮುತ್ತ 2 ಕಿಲೋಮೀಟರ್ ಯಾರು ಓಡಾಡದಂತೆ ನಿಷೇಧಾಜ್ಞೆ ಹೇರುವಂತೆ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳು ಬಿಟ್ರೆ ಯಾರು ಬಂದು ನೋಡುವಂತಿಲ್ಲ, ಯಾವ ರಾಜಕಾರಣಿಯೂ ಬಂದು ಬೀಡು ಬಿಡುವ ಹಾಗಿಲ್ಲ ಅಂತ ವಾರ್ನಿಂಗ್ ಅನ್ನ ನೀಡಿದ್ದಾರೆ. 3 ರಾಜ್ಯಗಳಾದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಜೀವನಾಡಿ ತುಂಗಭದ್ರಾ ಕಲ್ಯಾಣದ ಭಾಗ್ಯ ತೊಳೆಯುವ ಜನನಿ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ, ಸರ್ಕಾರದ ಗ್ಯಾರಂಟಿ, ಪ್ರೀತಿ, ಜನಹಿತ ಮರೆತು ಮಾತಿನಲ್ಲೇ ಕಾಲಹರಣ ಮಾಡಿದ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಉತ್ತರದ ಜನರ ಬದುಕನ್ನೇ ಮುಳುಗಿಸಿದೆ. ಇವತ್ತು ಇದೇ ಡ್ಯಾಂಗೆ ವಿಜಯೇಂದ್ರ ಭೇಟಿ ನೀಡುತ್ತಿದ್ದಾರೆ. ನಿನ್ನೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಡ್ಯಾಂ ವೀಕ್ಷಣೆ ಮಾಡಿ ಡಿಕೆಶಿ ಹೇಳಿದ ಜವಾಬ್ದಾರಿ ಹೇಳಿಕೆಯನ್ನ ಟೀಕೆ ಮಾಡಿದ್ರು. ಒಟ್ಟಾರೆ ಕಲ್ಯಾಣ ಕರ್ನಾಟಕದ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಸೇರಿ ತೆಲಂಗಾಣ, ಆಂಧ್ರದ ಹಲವು ಜಿಲ್ಲೆಗಳ ಜೀವ ಸಂಕುಲವನ್ನೇ ಸಲಹುತ್ತಿದ್ದಾಳೆ. ತುಂಗಭದ್ರಾನಿಂದ ಕಿತ್ತೋದ ಗೇಟ್ನಲ್ಲಿ ಅಭದ್ರತೆಯ ಮಡಿಲಿಗೆ ತಳ್ಳಿದ್ದು ಭಯಮಿಶ್ರಿತ ಭೀತಿ ಹುಕ್ಕಿಸುತ್ತಿರುವುದು ಮಾತ್ರ ಸುಳ್ಳಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.